ಹಲೋ ಹಾಯ್ ನಮಸ್ತೆ. ನನ್ನ ಹೆಸರು ಮಧು. ಸೊ ನಾನು ಆಂಧ್ರ ಪ್ರದೇಶ್ ತೆಲಂಗಾಣದಲ್ಲಿ ಹಾರ್ಟಿಕಲ್ಚರ್ ಇದರಲ್ಲಿ ನಾನು ವರ್ಕ್ ಮಾಡ್ತಿರ್ತೀನಿ ಅಡ್ವೈಸರ್ ಆಗಿ. ಸೊ ಈಗ ನೀವೇನು ನೋಡ್ತಿದ್ದೀರಲ್ವ, ಇದು 7 ವರ್ಷದ ಗಿಡ ಆಗಿರುತ್ತೆ. ಸೊ ಇದು ಮೂಸಂಬಿ ಗಿಡ, ಓಕೆನಾ. ಇಲ್ಲಿ ಟೋಟಲಾಗಿ ಈ ಒಂದು ಏರಿಯಾ ಬಂದು ನಿಮಗೆ ಕಡಪ ಡಿಸ್ಟಿಕ್ ಬರುತ್ತೆ. ಇದೊಂದು ಪುಲಿವೆಂದಲ ಅನ್ನೋ ಒಂದು ತಾಲೂಕಲ್ಲಿ ಈ ಒಂದು ತೋಟ ಅನ್ನೋದಿದೆ. ಸೊ ಇದು ನೋಡ್ಬೋದು ನಾವು ತುಂಬ ಜನ ಲೈಕ್ ಏನು ಮಾಡ್ತೀವಿ, ತಿಂದಿರ್ತೀವಿ ಮೂಸಂಬಿನ. ಸೊ ಯಾವ ರೀತಿ ಬೆಳೆದಿರ್ತಾರೆ ಏನು ಅನ್ನೋದು ನಮಗೆ ಮಾಹಿತಿ ಇರಲ್ಲ. ಸೊ ಇವತ್ತು ನಾನು ಪೂರ್ತಿಯಾಗಿ ನಿಮಗೆ ಈ ಒಂದು ಗಿಡದ ಬಗ್ಗೆ ಅಂದರೆ ಸ್ವಲ್ಪ ಲೈಟಾಗಿ ನಿಮ್ಗೆ ಅರ್ಥ ಆಗೋ ಥರ ನಾನು ಇದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ಸೊ ಇದೇನು ನೋಡ್ತಿದ್ದೀರಲ್ಲ, 7 ವರ್ಷದ ಗಿಡ ಆಗಿರುತ್ತೆ. ಈ ಒಂದು ಮೂಸಂಬಿ ಬೆಳೆಯಲ್ಲಿ ನಾವು 2 ಸಲ ಬೆಳೆ ತೊಗೋಬೋದು, ಓಕೆನಾ. ಯಾವ ರೀತಿ ಅಂತಂದರೆ, ಒಂದು ಬಂದ್ಬಿಟ್ಟು ಕತ್ತರಿಕಾಯಿ ಅಂತಾರೆ. ಇವಾಗ ಎಕ್ಸಾಂಪಲಾಗಿ ನೀವು ಏಪ್ರಿಲ್ಲು ಮೇ ಏನಿದೆ 2 ತಿಂಗಳಲ್ಲಿ ಕಟಿಂಗ್ ಆಗೋದನ್ನು ಕತ್ತರಿಕಾಯಿ ಅಂತಾರೆ. ಆ ಒಂದು ಕಾಯಿ ಬಂದಾಗ ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಇರುತ್ತೆ ಈ ಒಂದು ಬೆಳೆಗೆ, ಹಂಗಾಗಿ ಅವಾಗ ತೊಗೋತಾರೆ. ಇನ್ನು ಅದಾದಮೇಲೆ ಈಗ ಜುಲೈಯಿಂದ ಸ್ಟಾರ್ಟ್ ಆಗುತ್ತೆ. ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ 3 ತಿಂಗಳು ಏನಿದೆ ಅದನ್ನು ಸೀಸನ್ ಕಾಯಿ ಅಂತಾರೆ. ಅಲ್ಲಿ ನಮ್ಗೆ ರೇಟ್ ನೋಡಿಕೊಂಡ್ರೆ ತುಂಬ ಕಡಿಮೆ ಇರುತ್ತೆ. ಯಾಕಂತಂದರೆ ಆ ಟೈಮ್ಗೆ ಎಲ್ಲ ತೋಟಗಳಲ್ಲೂ ಕೂಡ ಹೂವು ಬರುತ್ತೆ, ಹೂವು ಆದಮೇಲೆ ಕಾಯಿ ಆಗುತ್ತೆ. ಕಾಮನ್ನಾಗಿ ಎಲ್ಲ ಕಡೆ ಇರುತ್ತಲ್ವ, ಹಾಗಾಗಿ ರೇಟ್ ಅನ್ನೋದು ಕಡಿಮೆ ಇರುತ್ತೆ. ಇದು ಟೋಟಲಾಗಿ ಚಿಕ್ಕ ಗಿಡ ಅಂದರೆ ಒಂದು 6 ತಿಂಗಳ ಗಿಡ ಆಗಿರಬೇಕು, ಇಲ್ಲಾಂದರೆ 3 ತಿಂಗಳ ಗಿಡ ತಗೊಬಂದು ನಾಟಿ ಮಾಡ್ಕೋತಾರೆ. ನಾಟಿ ಮಾಡ್ಕೊಂಡಿದ್ದಾದಮೇಲೆ 4ರಿಂದ 5 ವರ್ಷ ಅದನ್ನು ಬೆಳೆಸ್ತಾರೆ ಚೆನ್ನಾಗಿ. 4ರಿಂದ 5 ವರ್ಷ ಬೆಳೆಸಿದ್ದಾದಮೇಲೆ 5 ವರ್ಷನೋ ಇಲ್ಲಾಂದರೆ 6ನೇ ವರ್ಷಕ್ಕೆ ಇವರು ಬೆಳೆ ಅನ್ನೋದಕ್ಕೆ ಬರ್ತಾರೆ. ಅಂದರೆ ಬೆಳೆ ಅಂದರೆ ಅವಾಗ ನಿಮಗೆ ಹೂವು ಪಿಂದೆ ಆಗೋ ಥರ ಬಿಡ್ತಾರೆ. ವರ್ಷಕ್ಕೆ 2 ಬೆಳೆ ತೊಗೋತಾರೆ. ಒಂದು ಕತ್ತರಿಕಾಯಿ ಅಂತಾರೆ, ಈ ಕಡೆ ಕತ್ತರಿಕಾಯಿ ಅಂತಾರೆ. ನನಗೆ ಕನ್ನಡದಲ್ಲಿ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಯಾರಿಗಾದ್ರೂ ಗೊತ್ತಿದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ. ಕತ್ತರಿಕಾಯಿ ಅಂತ ಹೇಳ್ತಾರೆ. ಅದಾದಮೇಲೆ ಸೀಸನ್ ಕಾಯಿ, ಅದು ಕಾಮನ್ನಾಗಿ ಎಲ್ಲ ಕಡೆ ಬರತಕ್ಕಂಥ ಒಂದು ಬೆಳೆ ಆಗಿರುತ್ತೆ, ಓಕೆನಾ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ನೋಡಿರಿ. ಕಾಯಿ ಆಗಿರ್ಬೋದು, ಎಲ್ಲ ಶೈನಿಂಗು, ಕ್ವಾಲಿಟಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನೋಡಬೇಕು ಅಂದರೆ. ನೋಡೋಕ್ಕೆ ಅಂದರೆ ನಾನಾದರೂ ತೋಟದಲ್ಲಿ ಹೋಗ್ತಾ ಇರ್ತೀನಲ್ವ, ನನಗೆ ನೋಡಿ ಅಭ್ಯಾಸ. ಸೊ ತುಂಬ ಚೆನ್ನಾಗಿ ಬಂದಿದೆ. ಈ ಒಂದು ಬೆಳೆ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಗಿಡಗಳು ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾವುದೇ ಡಿಸೀಸಸ್ ಇಲ್ಲದೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಎಲ್ಲನೂ ಪರ್ಫೆಕ್ಟಾಗಿ ಕೊಡ್ತಾ ಇದ್ದಾರೆ. ಪ್ರೈಮರಿ ನ್ಯೂಟ್ರಿಯೆಂಟ್ಸು ಆಗಲಿ, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಆಗಲಿ ಪರ್ಫೆಕ್ಟಾಗಿ ಕೊಡ್ತಿದ್ದಾರೆ ಈ ರೈತರು. ಹಾಗಾಗಿ ನಮಗೆ ಈ ಒಂದು ತೋಟ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ಆಗೈತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಮೂಸಂಬಿ ಏನಂತ. ಈ ಮೂಸಂಬಿ ಬೆಳೆ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಬೇಕು, ಸೊ ಇದು ಯಾವ ರೀತಿ ಏನು ಅಂತ ನಿಮ್ಗೇನಾದರೂ ಬೇಕು ಅಂತಂದರೆ ಖಂಡಿತ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಟೋಟಲ್ ಮಾಹಿತಿನ ನಾನು ಕೊಡ್ತೀನಿ, ಓಕೆನಾ. ನೋಡ್ಬೋದು, ಓಕೆನಾ. ಥ್ಯಾಂಕ್ ಯು ಸೋ ಮಚ್.